ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ. ನನ್ನ ಇವತ್ತಿನ ತೂಕ ನೋಡಿಬಿಟ್ಟು ಫುಲ್ ಖುಷಿ ಆಗ್ತಿದೆ. ಗೈಸ್, ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಯಾಕಂದರೆ ನಾನು 30 ಡೇಸ್ದು ಚಾಲೆಂಜ್ನ ತೊಗೊಂಡಿದ್ದು 3 ಕಿಲೋನ ಇನ್ಕ್ರೀಸ್ ಮಾಡೋದಕ್ಕೆ. ಬಟ್ ನಾನು ಒಂದು 15 ಡೇಸ್ ಒಳಗಡೆನೇ ಮುಗಿಸ್ಬಿಟ್ಟಿದ್ದೀನಿ. ನಾನು ತುಂಬಾ ಖುಷಿ ಆಗ್ತಿದೆ ಆ್ಯಂಡ್ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಆಚೆ ಹೋಗಿ ನೋಡಬೇಕಾ ಏನು, ನನ್ನ ಹಳೆ ವೀಡಿಯೋಸ್ನ ನೋಡಿದ್ರೆ ಗೊತ್ತಾಗ್ಬೋದು. ನನಗೆ ಇದೆಲ್ಲ ತುಂಬ ಕಮ್ಮಿ ಇತ್ತು. ಆ್ಯಂಡ್ ನಾನು ಈ ಬಟ್ಟೆ ಅಲ್ಲದೆ ನಾನು ನೈಟ್ ವೇರಿನಲ್ಲೂ ಕೂಡ ವೇಯಿಂಗ್ನ ಮಾಡಿದೆ. ಅದರಲ್ಲೂ ಕೂಡ ಕರೆಕ್ಟಾಗಿ ಇಷ್ಟೇ ತೂಕನ ತೋರಿಸ್ತು. ಅದನ್ನು ಒಂದು ಸಣ್ಣ ಕ್ಲಿಪ್ನ ಹಾಕ್ತೀನಿ ಅಷ್ಟೇ, ಯಾಕಂದರೆ ಇದು ಸ್ಕರ್ಟ್ ತುಂಬ ತೂಕ ಇರುತ್ತೆ ಅಂತೆಲ್ಲ ಹೇಳ್ಬೋದು ನೀವುಗಳು. ಸೊ ಅದಕ್ಕೋಸ್ಕರ ಅದನ್ನು ಒಂದು ಚಿಕ್ಕ ಕ್ಲಿಪ್ ಹಾಕ್ತೀನಿ ನನ್ನ ನೈಟ್ ವೇರ್ದು. ನಾನು ಸಾಧಿಸ್ಬಿಟ್ಟೆ ಅಂತ ಸಿಕ್ಕಾಬಿಟ್ಟೆ ಖುಷಿ ಆಗ್ತಿದೆ. ಆದರೂ ಇಷ್ಟು ಬೇಗ ಆಯಿತು ಅಂತ ನನಗೆ ನಿಜವಾಗ್ಲೂ ಅಮೇಝಿಂಗ್. ನಾನು ಇವತ್ತಿನ ವೀಡಿಯೋದಲ್ಲಿ ಡೀಟೇಲಾಗಿ ಕಂಪ್ಲೀಟಾಗಿ ನಾನು ಯಾವ ಥರ ಫಾಲೋನ ಮಾಡ್ಕೊಂಡು ಬಂದೆ ಅಂತ ಹೇಳ್ತೀನಿ. ಯಾಕಂದರೆ 15 ಡೇಸಲ್ಲೇ ನನ್ನ ಚಾಲೆಂಜ್ ಅಂದರೆ 15 ಡೇಸು ಅಲ್ಲ, ಅದು ಮಧ್ಯದಲ್ಲಿ ಒಂದು 2-3 ಡೇಸ್ ನಾನು ವೀಡಿಯೋನ ಅಪ್ಲೋಡ್ ಮಾಡಲಿಲ್ಲ. ಸೊ 15 ಡೇಸ್ನ ಕೌಂಟ್ ತಗೋತಾ ಇದ್ದೀನಿ. 2 ಡೇಸು ಆ್ಯಾವ್ರೇಜ್ ಆಗಿ ಫುಡ್ನ ತೊಗೊಂಡಿದ್ದೆ, ಯಾಕಂದರೆ ಇರೋ ತೂಕನ ಯಾವ ರೀತಿ ನಾನು ಮೇಂಟೈನ್ ಮಾಡ್ಕೊಳ್ಬೋದು ಅಂತ. ಅಯ್ಯೋ ನಮ್ಮನೆ ನಾಯಿಗಳು ದೇವರೇ, ಇವಾಗೂ ಬೊಗಳೋದು ನಿಲ್ಸಂಗಿಲ್ಲ ಗಾಯ್ಸ್. ಸಾರಿ, ಜೋರಾಗಿ ಮಾತಾಡ್ತಾ ಇದ್ದೀನಿ ಅನ್ನಿಸ್ತದೆ. ನಾನು ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಇದನ್ನು ಹೇಗೆ 53 ಕಿಲೋನ ಕಂಪ್ಲೀಟಾಗಿ ಹೇಗೆ ನಾನು ಗೇನ್ ಮಾಡಿದೆ ಅಂತ ನಾನು ನಿಮಗೆ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ. ಐ ಆಮ್ ಸೋ ಹ್ಯಾಪಿ ಹ್ಯಾಪಿ ಹ್ಯಾಪಿ. ಇದು ಬಂದು ನಾನು ನೈಟ್ ವೇರಲ್ಲಿ ತೆಗೆದಿದ್ದಂತಹ ವಿಡಿಯೋ. ಅಲ್ಲೂ ಕೂಡ 33.1. ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಬಂದಂಗೆ 1 ಸ್ಪೂನಷ್ಟು ತುಪ್ಪನ ತಿಂತೀನಿ ಖಾಲಿ ಹೊಟ್ಟೆಗೆ. ಅದರ ಹಿಂದೆಯೇ ಬಿಸಿನೀರನ್ನ ಕುಡಿತೀನಿ ಲೆಮನ್ ಜೊತೆಗೆ. ಏನಪ್ಪ ಲೆಮನ್ ಹಾಕ್ಕೊಂಡು ಬಿಸಿನೀರು ಕುಡಿಯೋದು ಸಣ್ಣ ಆಗೋದಕ್ಕೆ ಅಂತ ಕೇಳ್ಬೋದು ನೀವು. ಬಟ್ ಹೆಲ್ದಿಯಾಗಿ ನಾವು ನಮ್ಮ ಹೊಟ್ಟೆನ ಕ್ಲೀನಾಗಿ ಇಟ್ಕೊಂಡು ದಪ್ಪ ಆಗೋದು ಮೇನ್ ಇಂಪಾರ್ಟೆಂಟ್ ಇಲ್ಲಿ. ಹಾಗಾಗಿ ಲೆಮನ್ ಹಾಕ್ಕೊಂಡು ಬಿಸಿನೀರನ್ನ ಕುಡಿತೀನಿ. ಹಾಗೆಯೇ ನೀರು ತುಂಬ ಇಂಪಾರ್ಟೆಂಟ್. ನಾನಿರೋ ಹೈಟು ವೆಯ್ಟ್ಗೆ ನನಗೆ 2-3 ಲೀಟ್ರ್ ಸಾಕು. ಸೊ ನಾನು ಕಂಪಲ್ಸರಿ 3-4 ಲೀಟ್ರ್ ನೀರನ್ನ ಕುಡಿತಾ ಇದ್ದೀನಿ ಇವಾಗ. ಗುಂಡು ಬರ್ತಿದ್ದೀನ ಈಗ ಬಂದ ತುಟಿ ಸುಟ್ಬಿಡುತ್ತೈತೆ ಭಯ. ಇನ್ನು ಇವತ್ತಿನ ತಿಂಡಿಗೆ ನಾನು ಸ್ಪೆಷಲಾಗಿ ತುಂಬಾ ಹೈ ಪ್ರೋಟೀನ್ ರೆಸಿಪಿನ ಮಾಡ್ಕೊತಾ ಇದ್ದೀನಿ. ಆ ಒಂದು ತಿಂಡಿಗೆ ಬೇಕಾಗಿರೋದು ತುಂಬ ಚೆನ್ನಾಗಿ ಮ್ಯಾಚ್ ಆಗೋದು ಅಂದರೆ ಕಾಯಿ ಚಟ್ನಿನ ಯೂಸ್ ಮಾಡ್ತಾರೆ ಕೆಲವರು, ಬಟ್ ಕಾಯಿ ಚಟ್ನಿ ಮ್ಯಾಚ್ ಆಗೋಲ್ಲ. ಅದಕ್ಕೆ ಹಾಗಾಗಿ ನಾನು ಟೊಮೆಟೊ ಚಟ್ನಿಯನ್ನು ಮಾಡ್ಕೊತಾ ಇದ್ದೀನಿ. ಬೇಗ ದಪ್ಪ ಆಗೋದಕ್ಕೆ ಹೆಲ್ಪ್ ಮಾಡುವಂಥ ಈ ಒಂದು ರೆಸಿಪಿಗೆ ಗಟ್ಟಿ ಅವಲಕ್ಕಿ, ಹಾಗೆಯೇ ನೆನೆಸಿಟ್ಟಿರುವಂಥ ಹೆಸರು ಕಾಳು, ಕೊತ್ತಂಬರಿ ಸೊಪ್ಪು, ಹಾಗೆಯೇ 1-2-3 ಹಸಿಮೆಣಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಶುಂಠಿ ಹಾಕ್ಕೊಂಡು ರುಬ್ಕೊಂಡ್ರೆ ದೋಸೆ ಬ್ಯಾಟರ್ ರೆಡಿಯಾಗಿ ಹೋಗುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ, ಇದೇ ರೀತಿ ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಒಳ್ಳೆಯದು. ಇದಕ್ಕೆ 1 ಬೌಲಷ್ಟು ಕ್ಯಾಪ್ಸಿಕಮ್, 1 ಬೌಲಷ್ಟು ಈರುಳ್ಳಿ, 1/2 ಬೌಲಷ್ಟು ಟೊಮೆಟೊ, ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕು ಅಂದರೆ ಕ್ಯಾರೆಟ್ ಕೂಡ ಹಾಕ್ಕೊಳ್ಬೋದು. ಇವಾಗ ಇದನ್ನು ಮಾಡೋದು ಹೇಗೆ ಅಂದರೆ, ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ರೀತಿ ಕೇಕ್ ಟೈಪಲ್ಲಿ, ಅಂದರೆ ತುಂಬ ದೋಸೆ ಹದಕ್ಕೆ ನಾವು ಮಾಡೋದಕ್ಕಾಗಲ್ಲ, ಯಾಕಂದರೆ ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ. ಈ ರೀತಿಯ ಒಂದು ಹದಕ್ಕೆ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಲಿಡ್ನ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ. ತುಂಬಾ ಸಾಫ್ಟಾಗಿರುತ್ತೆ, ಒಂಥರ ಕೇಕ್ ರೀತಿಯೇ ಇರುತ್ತೆ. ಸೊ ಒಂದೊಂದೇ ಹಾಕ್ಕೊಂಡ್ರೆ ಸಾಕು. ನಾನು 2 ಆಗಿಬಿಡ್ಲಿ ಬೇಗ, ತುಂಬ ನಿಧಾನ ಅಲ್ಲ ಬೇಯೋದು ಅಂದ್ಬಿಟ್ಟು ಹಾಕ್ಕೊಂಡೆ. ಹಾಗಾಗಿ ಸ್ವಲ್ಪ ಎತ್ತೋದು ತಿರುಗಿಸೋದು ಎಲ್ಲ ತುಂಬಾ ಕಷ್ಟ ಆಗ್ತಾಯಿತ್ತು. ಇಲ್ಲ ಸಿಂಗಲ್ಲಿ ಹಾಕ್ಕೊಂಡ್ರೂ ಆಗುತ್ತೆ, ಇಲ್ಲ ಈ ರೀತಿ ಎಡ್ಜಿಲ್ದೇ ಇರೋವಂತಹ ತವ ತೊಗೊಂಡ್ರೆ ಇನ್ನೂ ಈಸಿಯಾಗಿ ಬರುತ್ತೆ. ಬಟ್ ನಾನು ಈ ಥರದ್ರಲ್ಲಿ ಮಾಡ್ಬೋದು ಅಂತ ತೊಗೊಂಡೆ. ಅದಾದಮೇಲೆ ನಾನು ದೊಡ್ಡ ದೋಸೆನ ಬೇರೆ ತವ ತೊಗೊಂಡು ಮಾಡಿಕೊಂಡೆ. ಒಂದು ಸಖತ್ತಾಗಿರುವಂತಹ ಹೈ ಪ್ರೋಟೀನ್ ತಿಂಡಿ ರೆಡಿಯಾಗಿದೆ. ಇದು ಎಸ್ಪೆಷಲಿ ದಪ್ಪ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ದಪ್ಪ ಆಗಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ಇದನ್ನು ಟ್ರೈ ಮಾಡಿ. ನಾನು ನನ್ನ ಒಂದು 3-4 ವೀಡಿಯೋಗಳಲ್ಲಿ ಹೇಳಿದ್ದೀನಿ ಈ ಒಂದು ಹಣ್ಣು ದಪ್ಪ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ. ಅದೇನೇ ಮ್ಯಾಂಗೋ. ಇವಾಗ ನಾನು ಮ್ಯಾಂಗೋ ಲಸ್ಸಿಯನ್ನು ಮಾಡ್ಕೊತಾ ಇದ್ದೀನಿ.
ಮ್ಯಾಂಗೋ ಲಸ್ಸಿ, ಮ್ಯಾಂಗೋ ಸ್ಮೂದಿ ಏನಾದರೂ ಮಾಡ್ಕೊಳ್ಬೋದು. ಸಖತ್ತಾಗಿರುತ್ತೆ ಆ್ಯಂಡ್ ಬೇಗ ದಪ್ಪ ಆಗೋದಕ್ಕೆ ಹೆಲ್ಪ್ ಕೂಡ ಮಾಡುತ್ತೆ. ಸ್ವಲ್ಪ ಬೆಲ್ಲದ ಪಾಕನ ಹಾಕ್ಕೊಂಡು ನಾನು ಮ್ಯಾಂಗೋ ಲಸ್ಸಿಯನ್ನು ರೆಡಿ ಮಾಡಿಕೊಂಡೆ. ಬರ್ತಾ ಇದ್ದೇನೆ, ಡೋರೆಲ್ಲ ಬರ್ತಾ ಉಂಟು. ಇರೋದಿಷ್ಟು ಯಾಕೆ ಬರೋದಿಲ್ಲ? ಏನ್ರಿ ನಿಮ್ಮದು? ತಗೊಳ್ರಿ. ಹೇಳ್ಬೇಕಂದ್ರೆ ಇವಾಗ ಒಳ್ಳೆ ಸೀಸನ್ ದಪ್ಪ ಆಗೋದಕ್ಕೆ ಮ್ಯಾಂಗೋ ಅಂತೂ ತುಂಬಾ ಇಂಪಾರ್ಟೆಂಟ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೇಗನೆ ದಪ್ಪ ಮಾಡುತ್ತೆ. ಊಟ ಜೊತೆಗೆ ಒಂದೊಂದು ಸ್ಲೈಸು ಮ್ಯಾಂಗೋ ತಿನ್ನೋದಿಲ್ಲ, ಒಂದೊಂದೇ ತಿಂದರೂ ಆಗುತ್ತೆ. ಇಲ್ಲ ಈ ಥರ ಸ್ಮೂದಿ, ಈ ಥರ ನಾನಿವಾಗ ಮಾಡಿದ್ದು ಲಸ್ಸಿ, ಮ್ಯಾಂಗೋ ಲಸ್ಸಿನ ಮಾಡ್ಕೊಂಡಿದ್ದು. ನಾನು ನಿನ್ನೆ ಅದರದ್ದು ಸ್ಮೂದಿಯನ್ನು ಮಾಡ್ಕೊಂಡಿದ್ದೆ, ಮ್ಯಾಂಗೋ ಮಿಲ್ಕ್ ಶೇಕ್ನ. ತುಂಬ ಇಂಪಾರ್ಟೆಂಟ್, ಬೇಗ ದಪ್ಪ ಆಗ್ತಾರೆ. ನೀವು ತುಂಬ ಬೇಗ ದಪ್ಪ ಆಗಬೇಕು ಅಂದರೆ ಸಪೋಟ ಈ ಥರದ್ದು ಇದು ಒಂಥರ ನ್ಯಾಚುರಲ್ ಶುಗರು ಇರೋವಂಥ ಐಟಮ್ಸ್ಗಳಾಗಿರೋದ್ರಿಂದ ಬೇಗನೆ ದಪ್ಪ ಆಗೋದಕ್ಕೆ ನಮಗೆ ಸಪೋರ್ಟ್ ಮಾಡುತ್ತೆ. ನನ್ನ 11 ಗಂಟೆಯ ಮಿಡ್ ಮೀಲ್. ಆ್ಯಕ್ಚುಲಿ ಇದ್ರ ಜೊತೆಗೆ ಒಂದು ಮೊಟ್ಟೆ ತೊಗೋಬೇಕಿತ್ತು. ನಾನು ಇದು ಕುಡಿದು ಒಂದು ಸ್ವಲ್ಪ ಹೊತ್ತಾದಮೇಲೆ ಒಂದು ಹಾಫ್ ಬಾಯ್ಲ್ನ ತೊಗೋತೀನಿ. ಸಡನ್ನಾಗಿ ಹೊರಗಡೆ ಹೋಗೋದು ಪ್ಲ್ಯಾನ್ ಆಗಿದ್ದರಿಂದ ಹರಿಬರಿಯಲ್ಲಿ ರೆಡಿಯಾಗಿ ಹೊರಟೆ. ಬಟ್ ಇವತ್ತಿನ ಡಯಟ್ಗೆ ಏನೇನೆಲ್ಲ ಮಾಡ್ಕೋಬೇಕು ಅದನ್ನೆಲ್ಲ ನಾನು ಮಿಸ್ ಮಾಡಿದೆ. ಎಲ್ಲದನ್ನು ತಿಂದೆ ಕುಡಿದೆ. ನಾನು ಈ ಒಂದು ವೀಡಿಯೋನ ಸ್ಕ್ರೀನ್ ರೆಕಾರ್ಡ್ ಮಾಡೋದಕ್ಕೆ ಮೇನ್ ರೀಸನ್ ಏನಂದರೆ ನನ್ನ ಚಾಲೆಂಜ್ ಕಂಪ್ಲೀಟ್ ಆಗಿದ್ದು ಏಪ್ರಿಲ್ 8ಗೆ. ಬಟ್ ನಾನು ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ಏಪ್ರಿಲ್ 21ಗೆ. ಎಷ್ಟು ದಿನಗಳ ಗ್ಯಾಪ್ ಆಗಿದೆ. ಆ ದಿನಗಳ ಗ್ಯಾಪಲ್ಲಿ ನಾನು ಹೊರಗಡೆ ಟ್ರಿಪ್ ಹೋಗಿದ್ದೆ. ಹಾಗಾಗಿ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ನೀವೇನಾದರೂ ಅಂದ್ಕೊಂಡ್ಬಿಡ್ತೀರಾ ಅಂತ ಅನ್ನಿಸ್ತಾ ಇತ್ತು. ಏನಕ್ಕೆ ನೀವು ತುಂಬ ದಿನ ಟೈಮ್ ತೊಗೊಂಡ್ರಿ, ಚಾಲೆಂಜ್ ತೊಗೊಂಡು ಅಷ್ಟು ದಿನ ಆಯಿತು, 13 ದಿನಕ್ಕೇ 15 ದಿನಕ್ಕೇ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ತಾ ಇದ್ದೀರಾ ಅಂತ ಅನ್ಕೊತೀರಾ ಅಂದ್ಬಿಟ್ಟು ಈ ಒಂದು ಸ್ಕ್ರೀನ್ ರೆಕಾರ್ಡ್ನ ನಾನು ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ವುಮೆನ್ ರಮ್ಯಾ ಜೊತೆ ಹೇಳ್ರಿ, ರಿಪೋರ್ಟರು ನೀವೇನೆ. ರಿಪೋರ್ಟರು ನಾನೇನೆ, ಕ್ಯಾಮ್ರಾ ವುಮೆನ್ ನಾನೇನೆ, ಆ್ಯಂಡ್ ಡ್ರೈವರ್ ಜೊತೆ, ಡ್ರೈವರ್ ಮಂಜು ಜೊತೆ ಅಲ್ವಾ? ಕರೆಕ್ಟಾ? ಆ್ಯಂಡ್ ನನಗೆ ಇವತ್ತು ಸಿಕ್ಕಾಪಟ್ಟೆ ಖುಷಿ ಏನು ಗೊತ್ತಾ, ಇವತ್ತು ನಾನು ಫೈನಲಿ 53 kg ರೀಚ್ ಆಗಿಬಿಟ್ಟಿದ್ದೀನಲ್ಲ, ಅದು ಸಿಕ್ಕಾಪಟ್ಟೆ ಖುಷಿ ಇದೆ. ಇವತ್ತು ಸಿಕ್ಕಾಪಟ್ಟೆ ಓಡಾಡ್ತೀವಲ್ಲ, ಸೊ ಒಂದು 200-300 ಗ್ರಾಮ್ ಕಮ್ಮಿ ಆಗ್ತೀನಿ. ಬಟ್ ಇಟ್ಸ್ ಓಕೆ. ನಾನು ಸಾಧ್ಯವಾದಷ್ಟು ಇದೇ ವೆಯ್ಟ್ನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಕ್ಕನ ಮಕ್ಕಳು ಊರಿಗೆ ಬಂದಿದ್ರು, ಇನ್ನೊಂದು ಅಕ್ಕನ ಮನೆ ಇದ್ರು. ಅವರು ನಮ್ಮನೆ ಒಂದು 2 days ಇದ್ರು ಅಷ್ಟೇ. ಇನ್ನು ಅವರು ಊರಿಗೆ ಹೋಗ್ತಿದಾರ, ಅವ್ರನ್ನ ಸ್ವಲ್ಪ ಆಟ ಆಡಿಸ್ಬಿಟ್ಟು ಕಳ್ಸ್ಕೊಡೋಣ ಅಂತ ಹೇಳ್ಬಿಟ್ಟು ದುಬಾರಿಗೆ ಹೋಗ್ತಾ ಇದ್ದೀವಿ. ಎಲಿಫೆಂಟ್ ಜೊತೆ ಸವಾರಿ ಮಾಡೋದಕ್ಕೆ. ಅಲ್ಲ, ಸೌಂಡ್ ಕಮ್ಮಿ ಮಾಡ್ರಿ. ಕಾಪಿರೇಟ್ ಬಂದು ಹಾಕಿ ಸಾಯಿಸ್ತಾರ ಹಂಗೇನೆ. ಎಲ್ಲಿ ಟೂರಿಸ್ಟ್ ಪ್ಲೇಸ್ ಇರುತ್ತೋ ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಹಣ್ಣುಗಳಿಗೆಲ್ಲ. ಹಾಗಾಗಿ ನಾವು ಹೊರಗಡೆನೆ ತೊಗೊಂಡು ಹೋಗ್ಬಿಡೋಣ ಅಲ್ಲಿ ತಿನ್ನೋದಕ್ಕೆ ಅಂದ್ಬಿಟ್ಟು ತೊಗೊಂಡ್ವಿ. ಎಂತ ಏನು ಬಂಗಾರಿ ಗ್ರೇಪ್ಸ್ ತಗೊಂಡೈತೆ ಕಣವ. ಹಿಂದಕ್ಕೆ ಬಾ ಮಗನೇ. ಬರೀ ಅಲ್ಲೇ ಬಿಡೋ ಪಾಪ ನೀನು. ಚಕ್ ಝಮ್ ಝಮ್ ಇದೇ ರೋಡು. ನೀನು ಹೇಳಿದ್ದಿ ರೋಡ್ ಗೊತ್ತಾಯ್ತು. ಬ್ರಹ್ಮಾಂಡ ಕಾಣಿಸ್ತು ಕಣ್ ಪಾಪ. ಇವನಿಗೆ ಬ್ರಹ್ಮಾಂಡ ಕಾಣಿಸ್ತು ಅಂದೆ. ಹಿಂಗೆ ದುಬಾರಿಗೆ ಹೋಗಿ ಆಟಾಡ್ತಾ ಕೂತ್ಕೊಂಡ್ರೆ ಕರೆಕ್ಟ್ ಟೈಮ್ಗೆ ಊಟ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಊಟ ಮಾಡ್ಕೊಂಡೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಟೆಲಿಗೆ ಬಂದ್ವಿ. 1 2 3 4 5 6
ಎಲ್ಲ 6 1 2 3 4 5 6 ನಿನ್ ಬಿಟ್ಟು 6 ಜನ ಇದೀವಿ ಸಾಕು. ಯಾಕೆ ಏನು ಮಾಡಿದೆ ನೀನು ಹೇಳ್ತೀನಿ, ಏನು ಮಾಡಿದೆ ಹೇಳ್ತೀನಿ. ಎಸಿರಿ ಬೇಗ, ಹಳ್ಳ ಉಂಟಲ್ಲಿ. ಎಸಿರಿ ಎಸಿರಿ. ಕೈ ನೋವು ಏನಕ್ಕೆ ಬೇಡ ಹೇಳು. ಅಲ್ಲೇ ಸಿಕ್ತಿತ್ತಲ್ಲ ಹೋಗೋತಿಗೆ. ಖುಷಿ ಆಯ್ತಾ? ಎಷ್ಟೇ ಅಮ್ಮ ಅಂದ್ರೂ ಕರ್ಕೊಂಡೋಗಲ್ಲ ನಾನು. ನೀನು ಚಿಕ್ಕಪ್ಪನ ಕೇಳ್ಕೊ ಪ್ಲೀಸ್. ಚಿಕ್ಕಪ್ಪನ ಕೇಳು, ನೀನು ಚಿಕ್ಕಪ್ಪನ ಕೇಳು. ನಾನು ಡ್ರೈವ್ ಮಾಡ್ತಾ ಇರೋದು ಚಿನ್ನ, ಮತ್ತೆ ಡ್ರೈವ್ ಮಾಡೋರ್ಗೆ ಕೇಳ್ಬೇಕಲ್ವ ನೀನು. ದುಬಾರಿಗೆ ಬೇಡ ಅಂತೆ ಚಿಕ್ಕಪ್ಪ ಒಪ್ಕೊಂತ ಇಲ್ಲ. ಏನಂದ್ರು ಹೇಳು. ಎಲ್ಗೆ ದುಬಾರಿ ಹೋಯ್ತು ಕಣ, ಅಮ್ಮತ್ತಿಗೆ ಹೋಯ್ತಾರದು ಇವಾಗ ನಾವು. ನೋಡಿ ನಿಮ್ಮ ಮನೆ ಹತ್ರ ಇದೀವಿ ನಾವು. ಮನೆ ಸಿಕ್ತಲ್ಲ ಇನ್ನೇನೋ ಚಿನಿ. ಐ ಲವ್ ದುಬಾರಿ. ಹಾರರ್ ವರ್ಲ್ಡ್, ವ್ಯಾಕ್ಸ್ ಮ್ಯೂಸಿಯಂ. ಇಲ್ಲ, ಯಾರು ಹೇಳಿದ್ದು? ಹೆಂಗ್ ಹತ್ತಿದ್ರೆ 10 minutes ಅಷ್ಟೇ ಬುಂಡ. ನೀವು ನೋಡ್ತೀರಾ, ಬನ್ನಿ ನೋಡಿ ಅಂತ. ಇದಾ 3D ಸ್ಕೇರಿ ಹೌಸ್. ನಾವೇ 4 ಜನ ಹೋಗಿದ್ದಷ್ಟೇ. ಆ ರೀತಿ ನೋಡಿ ಅನ್ಕನಲ್ಲ. ಅಯ್ಯೋ ವಿಡಿಯೋ ಮಾಡ್ತಾ ಇದೀನಿ. ಮುಲ್ಲಕ್ಕನ್ ಪಲ್ಲಕ್ಕನ್ ಅನ್ಕೊಳ್ಳಿ, ಏನು ಹೊಟ್ಟೆವ್ರಿ ಅಲ್ವಾ. ನಮ್ಮೂರಲ್ಲಿ ನಾವು ನೋಡೋಕೆ ಅಷ್ಟು ಕೊಡ್ಬೇಕು, ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಏನು ನೋಡಂಗಿರ್ಬೇಕಿತ್ತು. ಮತ್ತೆ ನಮ್ದು ಲೋಕಲ್ಸ್ ಅಟ್ಲೀಸ್ಟ್ ಆ ಥರ ಇರಬೇಕಿತ್ತು. ದುಬಾರಿಗೆ ಬಂದಿದ್ದೀವಿ ಇವತ್ತು. ಜಾಸ್ತಿ ಕ್ರೌಡ್ ಏನಿಲ್ಲ ನೋಡಿ. ಅಲ್ಲೇ ಸರಿ ಇತ್ತು. ಅಲ್ಲಿ 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 ಕಕ್ಕ ಕಕ್ಕ ಅಲ್ಲೇ ಏನೋ ಎಲ್ಲ ಕಲರ್ ಇಷ್ಟಪ್ಪ, ಕುಂಟೆ ಇರ್ತದಲ್ಲ ಸಾಕು. ಬನ್ನಿ ಬನ್ನಿ. ಅಮ್ಮ ಲೋ ವಿಶು, ನಿಧಾನ ಓಡಾಡಪ್ಪ, ಜಾರ್ತದೆ. ಬರೀ ಕಕ್ಕ ಕಕ್ಕ ಅಂತ ಎದ್ರ ಸತಿ ಆಯ್ತು ನಿಮ್ದು. ಹಂಗಾದ್ರೆ ಫುಲ್ ಅದೇ ಮಾಡಬೇಕು. ನನಗೇನು ಫೋನ್ ಓದ್ದೆ ಇದ್ರೆ ನಂಗೆ ಗೊತ್ತಿಲ್ಲ. ಬದನೆಕಾಯಿ
ಹಳೆ ಮನೇಲಿ ಹೊಡೆದೋಗಿರೋ ಪೋಕೋ ಫೋನ್ ಇದೆಯಲ್ಲ ಅದೇ ಕೊಡೋದು ನಿಂಗೆ ಹಾಳಾದ್ರೆ ಅದೇ ಯೂಸ್ ಮಾಡು. ಗಟ್ಟಿಗೆ ಮಲ್ಕೊಂಡ್ರೆ ಮುಳುಗಲ್ಲ, ಇಲ್ಲಿ ಸ್ವಿಮ್ ಮಾಡ್ತೀಯ ನೀವು. ಮುಳುಗ್ಬೇಕಾ ಪ್ಯಾಂಟ್ ಹಾಕೊಂಡು?
ಇದಕ್ಕೆ ಹೋಗಿದ್ದೀರಿ. ಸಾಹಸ ಮಾಡಕ್ಕೆ ಹೊರಟವ್ರೆ ವಿಶ್ರುತ್ ಅವರು. ಇನ್ನ ತೆಗ್ದೇ ಇಲ್ಲ ನಾನು. ಎಲ್ಲ ಮಸ್ತ್ ಕುಣಿದಿದ್ದಾಯ್ತು. ಇವಾಗ ಒಂದು ಒಳ್ಳೆ ಟೀ ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಥ್ಯಾಂಕ್ ಯು? ಏನಕ್ಕೆ ಥ್ಯಾಂಕ್ ಯು? ನನ್ನ ಹತ್ರ ಇದೆ, ಬನ್ನಿ. ಓಕೆ ಬಾಯ್. ಓಕೆ ಮಗ. ಹಂಗೆ ಎಲ್ಲರೂ ಎತ್ತಾಕೊಳ್ಳಿ ಡಿಕ್ಕಿಗೆ. ಓಕೆ ಬಾಯ್, ಟಾಟಾ ಟಾಟಾ, ಬಾಯ್ ಬಾಯ್. ಗೈಸ್ ಸಾರಿ,
ಇವತ್ತು ನಾನು ಅಂದ್ಕೊಂಡಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಹೊರಗಡೆ ಹೋಗಿದ್ವಲ್ಲ, ಹಾಗಾಗಿ ಅಲ್ಲಿ ನಮ್ಮ ಅನ್ನಂಗೆ ಈವ್ನಿಂಗ್ ಸ್ಮೂದಿ ಏನು ಮಾಡ್ಕೊಬೇಕಿತ್ತು ಮಾಡ್ಕೊಂಡ್ಬಿಟ್ಟೆ. ವಿಡಿಯೋನ ತುಂಬ ಕ್ಲಿಯರಾಗಿ ಮಾಡ್ತೀನಿ, ಅದಕ್ಕೆ ಇನ್ನೂ 1 ವೀಕ್ ಬೇಕಾಗುತ್ತೆ ನನಗೆ, ಬಿಕಾಸ್ ಮತ್ತೆ ನನಗೆ ನೆಕ್ಸ್ಟ್ ಏನೋ ಬೇರೆ ಪ್ಲ್ಯಾನ್ ಇದೆ. ಹಾಗಾಗಿ ಆ ಒಂದು ವಿಡಿಯೋನ ಮಾಡೋದು ಲೇಟ್ ಆಗ್ಬೋದು. ನೈಟ್ ಊಟಕ್ಕೆ ನಾನು ಮಾಡಿಕೊಂಡೆ ದಾಲ್ ಪಪ್ಪು, ಹಾಗೆ ಮೊಟ್ಟೆ ಮತ್ತು ಸ್ವಲ್ಪ ಚಿಕನ್, ಹಾಗೆಯೇ ವಾಟರ್ಮೆಲನ್ನ ತೊಗೊಂಡೆ. ಇದಿಷ್ಟು ನನ್ನ ವಿಡಿಯೋ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.